ಗ್ರಾಮೀಣ ಯುವಕರಿಗೆ ವಿಶ್ವ ಮಟ್ಟದ ತಾಂತ್ರಿಕ ತರಬೇತಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಉದ್ಘಾಟನೆ. ಗ್ರಾಮೀಣ ಯುವಕರನ್ನ ವಿಶ್ವ ದರ್ಜೆಯ ತಂತ್ರಜ್ಞರಾಗಿ ರೂಪಿಸುವ ಉದ್ದೇಶದಿಂದ ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಕಂಪನಿ ಬಿಡದಿ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ತಾಂತ್ರಿಕ ತರಬೇತಿ ಕಾರ್ಯಾಗಾರವನ್ನು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರು ಗುರುವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಸ್ಥಾಪಿಸಲಾದ ಕೈಗಾರಿಕಾ ಉಪಕರಣಗಳ ವೀಕ್ಷಣಾ ಕೇಂದ್ರವನ್ನು ಜಿಲ್ಲಾಧಿಕಾರಿಗಳು ಲೋಕಾರ್ಪಣೆ ಮಾಡಿದರು. ನಂತರ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಟೊಯೋಟಾ ಕಂಪನಿಯ ತಜ್ಞರು ಹಾಗೂ ಕಾಲೇಜಿನ ಸಿಬ್ಬಂದಿಯೊಂದಿಗೆ ಉಪಕರಣಗಳ ಕಾರ್ಯವಿಧಾನವನ್ನು ವೀಕ್ಷಿಸಿದರು. ವಿದ್ಯಾರ್ಥಿಗಳು ಉಪಕರಣಗಳ ಬಳಕೆ ಹಾಗೂ ತಾಂತ್ರಿಕ ಅಂಶಗಳ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ವಿಸ್ತೃತ ಚರ್ಚೆ ನಡೆಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಕಂಪನಿಯ ಸಹಯೋಗದಲ್ಲಿ ನಡೆಯುತ್ತಿರುವ ತರಬೇತಿ ಯೋಜನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಕೈಗಾರಿಕಾ ತರಬೇತಿ ಇಲಾಖೆಯ ಜಂಟಿ ನಿರ್ದೇಶಕಿ ಶ್ರೀಮತಿ ಮಂಜುಳಾ ಎಸ್, ಉಪನಿರ್ದೇಶಕ ಡಾಕ್ಟರ್ ಎಎಸ್ ರುದ್ರವಾಡಿ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ನಾಗುಬಾಯಿ ಸೂರ್ಯವಂಶಿ, ಟೊಯೋಟಾ ಕಂಪನಿಯ ವ್ಯವಸ್ಥಾಪಕ ಪ್ರಶಾಂತ್ ಎಸ್, ಅಫಜಲಪುರ ತಾಲೂಕು ದಂಡಾಧಿಕಾರಿ ಸಂಜೀವ್ ಕುಮಾರ್ ದಾಸರ್, ಕರುಣಾ ಟೊಯೋಟಾ ಕಲಬುರಗಿಯ ಪ್ರಧಾನ ವ್ಯವಸ್ಥಾಪಕ ರಾಘವೇಂದ್ರ, ಜಿಟಿಟಿಸಿ ಕಲಬುರಗಿಯ ಪ್ರಾಚಾರ್ಯ ಕುಮಾರಿ ಸುಧಾರಾಣಿ ಎಸ್, ಆತ್ನೂರು ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಚೌಡಾಪುರದ ಪ್ರಾಚಾರ್ಯ ಸುಭಾಷ್ ಯವಳೆ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಂತರ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರು ಟೊಯೋಟಾ ಕಂಪನಿಯಂತಹ ಬಹುರಾಷ್ಟ್ರೀಯ ಸಂಸ್ಥೆಗಳು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಯುವಕರಿಗೆ ತಾಂತ್ರಿಕ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಗೆ ಪೂರಕವಾದ ಇನ್ನಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದು ಹೇಳಿದರು. Thank you. Morning assembly team. Dynamite. Position. Move. Yes. Front. Southern. Head. So our knees come. Our straight away if you do like this, it will not come. And this is the stuff we have to hold it from here. It should not move. The bar has to come here and sit here. And our knees should be and so this is holding. Simply you are making me not This is yes. Slightly can bend. External jaw, movable jaw, thumb grip, find adjustment grip, screw, main scale, depth of the bar. Thank you. One for the day. Good afternoon all. Good afternoon all. Today is what for day? English interrogative, ಕನ್ನಡ ಸಮಗ್ರತೆ ಮತ್ತು ಪ್ರಾಮಾಣಿಕತೆ. ಕನ್ನಡದಲ್ಲಿ ನಿಮಗೆ ಕನ್ನಡ ಅರ್ಥ ಆಗುತ್ತೆ. ಇವು ಮೂರು ಬೆರಳಲ್ಲಿ ಇದು ಇಡಬೇಕು. ಓಕೆ, ಈ ಮೂರು ಬೆಳೆ ಇಡೋದ್ರಿಂದ ಮೈಂಡ್ ಸ್ಟ್ರೆಸ್ ಇದಾಗ್ತಾರೆ, ಕೈ ಟ್ರೈನಿಂಗ್ ಆಗುತ್ತೆ. ನೋಡಿ ತೋರಿಸಿ ಬರೀ ಮೂರು ಬೆರಳು ಇದರ ಇದು ಬಿಸಿ ನೋಡಿ small technical
Actually, we have 4 steps now here. So there is a key point. We have to hold the plug by thumb and index finger. Right. So next thing is we have to roll this thing by middle finger. We use middle finger. And the third one is we have to locate in that portion, and we have to push our thumb. Okay. And this is one corner. We have to hold in both hand. And It's then? in a clockwise direction, Okay. and anti-clockwise direction. So it gives Coordination. yes, coordination. Your hands become Yes, like yes. these are hand-like coordination. Yes, these are like dexterity skills. It gives the finger movement easy. ಮೇಡಮ್ ಏನಾಗುತ್ತೆ ಒನ್ ನಾಟ್ ರನ್ ಲಾಂಗ್ ರನ್ ಇರುತ್ತೆ. Here also we have the time, 60 minutes and 60 seconds. So each and every thing we have the steps now. So here first steps is pick up, 5 to 6 words. So and next step is feeding, feed to end. And the third thing is we have to set the impact and finally we have to time. So this is start operation procedure. So how to start the starting position. Also Initiative was there. You sent skilled people to Slovakia, and this was one of the criteria where they were selected. So how many nuts and bolts perfectly they could tighten up. But here they are taking the part of both the hands. So both hands are having like the 5.6 how to fix it. Yes, together. So it does 30 grommets in 60 seconds. This is our full grommet. So basically Where are the coordinations? ಕನ್ನಡದಲ್ಲೇ ಕೋಆರ್ಡಿನೇಷನ್ ಮಾಡ್ತಾರೆ. Actually, it's not in a serial way, and the direction is different. This is this direction, and second one is and third one is here and ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? yes, yes. Everybody practice. We actually we actually in 3.5 seconds. Good morning, madam. Hi, teacher. My name is Malinath Murthy. I am an electrician trade. ಏನು ತೋರಿಸ್ತೀರಿ? No, this is 60 seconds ಅಲ್ಲಿ 20 volts ಬಿಡಿ. ಆಗುತ್ತಲ್ಲ? ಪ್ರಾಕ್ಟೀಸ್ ಆಗಿದೆಯಾ? ಎಷ್ಟು ಸೆಕೆಂಡ್ಸಲ್ಲಿ ಮಾಡ್ತೀರಾ? 60 ಸೆಕೆಂಡ್ ಅಲ್ಲಿ ಕಣ್ಣಲ್ಲಿ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನೋಡಿ ಸರ್ ಟ್ರೈ ಮಾಡಿ ಸರ್. ಯಾರು ಟೈಮ್ ಮಾಡಬೇಕು? ಅಲ್ಲ ಜಿಲ್ಲಾ ಆಡಳಿತದಿಂದ ಈಗಾಗಲೇ 2 ಬಾರಿ ಬೃಹತ್ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸುವ ಯೋಜನೆ ಇದ್ದು ಮತ್ತೊಮ್ಮೆ ದೊಡ್ಡ ಮಟ್ಟದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ವರದಿ ಇಮ್ರಾನ್ ಮನಿಯಾರ, ಅಫ್ಜಲಪುರ. ನಾನಾಗಲಿ DSDO ಆಗಲಿ ತಹಸೀಲ್ದಾರ್ ಆಗಲಿ ಟೊಯೋಟಾ ಅವ್ರದ್ದು ರೆಪ್ರೆಸೆಂಟೇಟಿವ್ಸ್ ಆಗಲಿ ಎಲ್ಲರೂ ಬಂದು ಇಲ್ಲಿ ಒಂದು ಟೊಯೋಟಾನವರು ಒಂದು ಲರ್ನಿಂಗ್ ಲ್ಯಾಬ್ ಪ್ರಿಪೇರ್ ಮಾಡಿದ್ದಾರೆ, ITI ಸ್ಕಿಲ್ ಲ್ಯಾಬ್ ಪ್ರಿಪೇರ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ITI ಮಕ್ಕಳಿಗೆ ಟ್ರೈನಿಂಗ್ ಸಹ 2 ವಾರ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಇಂಡಸ್ಟ್ರಿಗೆ ಬೇಕಾಗಿರೋದು ಏನು ಸ್ಕಿಲ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಏನೇನು ಅವ್ರ ಬೆಳವಣಿಗೆ ಆಗಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಸರ್ಕಾರಿ ಮತ್ತು ಏಡೆಡ್ ITIಗಳು ಪ್ರೈವೇಟ್ ITIಗಳು ಇವೆ. ಎಲ್ಲ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಅಡ್ಮಿಷನ್ಸ್ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಜನರಿಗೆ ಗೊತ್ತಾಗಲಿ ಅಂತ. ಬರೀ ITI ಉದ್ಯಮ ಮಾತ್ರ ಅಲ್ಲದೆ ಎಲ್ಲ ಡಿಗ್ರಿ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲರ ಜೊತೆ ನಾವು ಟೈಅಪ್ ಮಾಡಿ ಒಂದು ಈಕೋ ಸಿಸ್ಟಮ್ ಮ್ಯಾಪಿಂಗ್ ಮಾಡಿದ್ದೀವಿ. ಯಾವ ಸ್ಕಿಲ್ ಗ್ಯಾಪ್ಸ್ ಇವೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ, ಎಸ್ಪೆಷಲಿ ಯೂತಲ್ಲಿ ಏನೇನು ಹುಡುಗರು ಹುಡುಗಿಯರದು ಏನು ಗ್ಯಾಪ್ಸ್ ಇದೆ ಅದು ನಾವು ಐಡೆಂಟಿಫೈ ಮಾಡಿ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿ ಅವರಿಗೆ ಇಂಡಸ್ಟ್ರಿಗೆ ಬೇಕಾಗಿರೋದು ಏನು ಸ್ಕಿಲ್ ಇದೆ ಅದೇ ಟ್ರೈನಿಂಗ್ ಕೊಡಿಸೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸಾಕಷ್ಟು ಬರೀ ನೌಕರಿ ಸಿಗಬೇಕು ಅಥವಾ ಉದ್ಯಮ ಸಿಗಬೇಕು ಅಂತ ಅವರು ಸ್ವ ಉದ್ಯಮ ಸಹ ಮಾಡಬಹುದು.
ಅದನ್ನು EDPದು ಬಹಳಷ್ಟು ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ STEM ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಸಹ ಮಾಡಿ ಅವರಲ್ಲಿ ಏನೇನು ನಾವು ಟ್ರೈನಿಂಗ್ ಕೊಡಬೇಕು ಬಹಳಷ್ಟು ಸಂಸ್ಥೆಗಳು ಅವ್ರ ಜೊತೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಇದು ಒಂದು 2 ವಾರದಲ್ಲಿ 10 ದಿವಸದಲ್ಲಿ ಆಗೋದು ಕಾರ್ಯ ಅಲ್ಲ, ಸಮಯ ಆಗುತ್ತೆ. ನಾವು ಈಗಾಗಲೇ 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನೂ ಒಂದು 6 ಮಂತ್ಸಲ್ಲಿ ಅದು ಪರಿಣಾಮಕ್ಕೆ ಬರುತ್ತೆ ಅಂತ ನನಗೆ ಆಸೆ ಇದೆ. ಅದ್ರ ಜೊತೆಗೆ ಈ ರೀತಿ ಟೊಯೋಟಾ ಒಬ್ಬರು ಮುಂದೆ ಬಂದಿದ್ದಾರೆ, ಬಹಳಷ್ಟು ಸಂಸ್ಥೆಗಳು ಮುಂದೆ ಬರ್ತಾ ಇದ್ದಾರೆ. ಅವ್ರನ್ನೂ ಸೆಟಪ್ ಮಾಡ್ತಾರೆ, ಅವ್ರನ್ನೂ ಟ್ರೈನಿಂಗ್ ಮಾಡ್ತಾರೆ. ITIಗಳು ನಾವು ಹೇಗೆ ಮೇಲ್ದರ್ಜೆಗೆ ಏರಿಸಬಹುದು, ಇಲ್ಲಿ ಅವರು ಬರೀ ಟ್ರೈನಿಂಗ್ ಪಡೆದು ಹೋಗೋದು ಅಲ್ಲ, ಅವ್ರಿಗೆ ಉದ್ಯಮ ಸಿಗೋ ರೀತಿ ವಿದಿನ್ ದ ಇಂಡಸ್ಟ್ರಿ ಇರಬಹುದು, ಅವರು ಸ್ವಂತ ಏನು ಮಾಡಬಹುದು ಅದ್ರ ಬಗ್ಗೆನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಅರಿವು ಬರಲಿ ಮತ್ತು ಅವ್ರು ಒಳ್ಳೆ ಟ್ರೈನಿಂಗ್ ಆಗಲಿ. ಟೆಕ್ನಿಕಲಿ ಪ್ರೊಫಿಷಿಯಂಟ್ ಸ್ಟೂಡೆಂಟ್ಸ್ ನಮ್ಮವರು ಅವ್ರ ಆಚೆ ಹೋಗಿ ಸರಿಯಾಗಿ ಅವ್ರಿಗೆ ಉದ್ಯಮ ಸಿಗಲಿ ರೀತಿ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಮತ್ತೊಂದು ಯಾವುದಾದ್ರೂ ಸಂಸ್ಥೆಗಳನ್ನು ಕೈಗೊಂಡು ಈ IT ಕಂಪನಿಗೆ ಮತ್ತೊಂದು ಏನಾದರೂ ಹೌದು, ನಾವು ಇನ್ಕ್ಯುಬೇಷನ್, ನಾವು ಸ್ಟಾರ್ಟ್ಅಪ್ ಹಬ್ ಮತ್ತು ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 25 ಕೋಟಿ ಅನುದಾನದ್ದು MSDC ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸೆಟಪ್ ಆಗ್ತಾ ಇದೆ ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ ಹತ್ತಿರನೇ. ಎಲ್ಲರಿಗೆ ಅನುಕೂಲ ಆಗೋ ರೀತಿ ಬಹಳಷ್ಟು ಪ್ರಯತ್ನ ನಡೀತಾ ಇದೆ. ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾನಿರೋವರೆಗೆ 2 ಉದ್ಯೋಗ ಮೇಳ ಸಹ ಆಗಿದೆ. ಒಂದು ಸೇಡಮಲ್ಲಿ, ಒಂದು ಕಲಬುರಗಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನಾವು ಮಾಡಿದ್ದೀವಿ. ಅದಲ್ಲದೆ ಇದೇ ರೀತಿ ನಾವು ಮುಂದೆ ಹೋಗ್ತಾ ಕ್ಯಾಂಪಸಲ್ಲಿ ಪ್ಲೇಸ್ಮೆಂಟ್ಸ್ ಆಗೋ ರೀತಿ ಮತ್ತು ಎಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆಗದೇ ಇರೋದು ಮಕ್ಕಳಿದ್ದಾರೆ ಅವ್ರಿಗೆ ಒಂದು ಜಂಟಿಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಉದ್ಯೋಗ ಮೇಳ ಮಾಡೋದು ಮತ್ತು ಉದ್ಯೋಗ ಮೇಳ ಅಲ್ಲದೆ ಬಹಳಷ್ಟು ಸಂಸ್ಥೆಗಳು ಜೊತೆ ಟೈ ಅಪ್ ಮಾಡಿ ಟ್ರೈನಿಂಗ್ ಹಾಗೂ ಅಶ್ಯೂರ್ಡ್ ಪ್ಲೇಸ್ಮೆಂಟ್ ಮಾಡೋದು ಒಂದು ಸಂಗತಿ ಮಾಡಿ. ಥ್ಯಾಂಕ್ ಯು. ಎಸ್.